ನಮಸ್ತೆ ವೀಕ್ಷಕರೇ, ಪಬ್ಲಿಕ್ ವಾಯ್ಸ್ಗೆ ಸ್ವಾಗತ. ಯುವಕರಿಂದ ಯುವತಿಯ ಮೇಲೆ ಗ್ಯಾಂಗ್ ರೇಪ್ ಕೇಳಿದ್ದೇವೆ. ಆದರೆ ಈಗ ಓಯೋ ರೂಮ್ನಲ್ಲಿ 3 ಯುವತಿಯರಿಂದ ಯುವಕನ ಮೇಲೆ ಗ್ಯಾಂಗ್ ರೇಪ್ ಆಗಿದೆ. ಸಮಾಜದಲ್ಲಿ ಸಾಮಾನ್ಯವಾಗಿ ಯುವತಿಯರ ಮೇಲೆ, ಮಹಿಳೆಯರ ಮೇಲೆ ನಡೆಯುವ ದೌರ್ಜನ್ಯ, ಅತ್ಯಾಚಾರ ಪ್ರಕರಣಗಳ ಬಗ್ಗೆ ನಾವು ನಿತ್ಯ ಸುದ್ದಿಗಳಲ್ಲಿ ಕೇಳುತ್ತೇವೆ, ದಿನಪತ್ರಿಕೆಗಳಲ್ಲಿ ಓದ್ತೇವೆ. ಆದರೆ ಕಾಲ ಬದಲಾದಂತೆ ಅಪರಾಧದ ಸ್ವರೂಪಗಳು ಹಾಗೂ ಅಪರಾಧಿಗಳ ಮನಸ್ಥಿತಿ ಕೂಡ ಎಷ್ಟರ ಮಟ್ಟಿಗೆ ಬದಲಾಗುತ್ತಿದೆ ಎಂಬುದಕ್ಕೆ ಈ ಒಂದು ಘಟನೆ ಜ್ವಲಂತ ಉದಾಹರಣೆಯಾಗಿದೆ. ಪುರುಷರ ಮೇಲೆ ಅತ್ಯಾಚಾರ ಎಂಬ ಪದವಿ ಸಮಾಜಕ್ಕೆ ಹೊಸದು ಮತ್ತು ಬೇಗನೆ ಅರಗಿಸಿಕೊಳ್ಳಲು ಕಷ್ಟವಾದದ್ದು. ಆದರೆ ಆನ್ಲೈನ್ ಡೇಟಿಂಗ್ ಆ್ಯಪ್ನ ವ್ಯಾಮೋಹಕ್ಕೆ ಬಿದ್ದ ಯುವಕನೊಬ್ಬ 3 ಯುವತಿಯರಿಂದ ಓಯೋ ರೂಮ್ನಲ್ಲಿ ಅನುಭವಿಸಿದ ನರಕ ಯಾತನೆಯ ಕಥೆ ಇದು. ಕೇಳಿದ್ರೆ ಬೆಚ್ಚಿ ಬೀಳುವಂತಹ ಈ ಅಮಾನವೀಯ ಘಟನೆಯ ಸಂಪೂರ್ಣ ವಿವರ ಇಲ್ಲಿದೆ. ಆನ್ಲೈನ್ ಡೇಟಿಂಗ್ ಆ್ಯಪ್ನಲ್ಲಿ ಶುರುವಾದ ಪರಿಚಯ ಇತ್ತೀಚಿನ ದಿನಗಳಲ್ಲಿ ಯುವ ಪೀಳಿಗೆ ಆನ್ಲೈನ್ ಡೇಟಿಂಗ್ ಆ್ಯಪ್ಗಳಿಗೆ ಮಾರು ಹೋಗುವುದು ಸಾಮಾನ್ಯವಾಗಿದೆ. ಅಪರಿಚಿತರೊಂದಿಗೆ ಆನ್ಲೈನ್ ಮೂಲಕ ಸ್ನೇಹ ಬೆಳೆಸಿ ನಂತರ ಖುದ್ದಾಗಿ ಭೇಟಿಯಾಗುವ ಟ್ರೆಂಡ್ ನಗರದ ಪ್ರದೇಶಗಳಲ್ಲಿ ಹೆಚ್ಚಾಗ್ತಾ ಇದೆ. ಇದೇ ರೀತಿ ರಾಹುಲ್ ಸಕ್ಸೇನಾ ಎಂಬ ಯುವಕ ಡೇಟಿಂಗ್ ಆ್ಯಪ್ ಒಂದರಲ್ಲಿ ದಿವ್ಯಾ ಎಂಬ ಯುವತಿಯ ಪರಿಚಯ ಮಾಡಿಕೊಂಡಿದ್ದ. ಚಂದುಳ್ಳಿ ಚೆಲುವೆಯಾಗಿದ್ದ ದಿವ್ಯಾಳ ಫೋಟೋಗಳು ಹಾಗೂ ಆಕೆಯ ಆಕರ್ಷಕ ಮಾತುಗಳಿಗೆ ರಾಹುಲ್ ಸಂಪೂರ್ಣವಾಗಿ ಮನಸೋತಿದ್ದ. ಇಬ್ಬರ ನಡುವಿನ ಆನ್ಲೈನ್ ಚಾಟಿಂಗ್, ಮಾತುಕತೆಗಳು ಮುಂದುವರೆದವು. ಅಂತಿಮವಾಗಿ ಇಬ್ಬರು ಖುದ್ದಾಗಿ ಭೇಟಿಯಾಗಲು ನಿರ್ಧರಿಸಿದ್ರು. ಈ ಭೇಟಿಗಾಗಿ ಅವರು ಆಯ್ಕೆ ಮಾಡಿಕೊಂಡದ್ದು ಒಂದು ಓಯೋ ಹೋಟೆಲ್ ಕೊಠಡಿಯನ್ನ. ಹೋಟೆಲ್ ಕೊಠಡಿಯಲ್ಲಿ ಕಾದಿದ್ದ ಅನಿರೀಕ್ಷಿತ ಆಘಾತ ದಿವ್ಯಾಳನ್ನ ಮೊದಲ ಬಾರಿಗೆ ಭೇಟಿಯಾಗುವ ಕಾತರದಿಂದ ಹಾಗೂ ನೂರಾರು ಕನಸುಗಳನ್ನು ಹೊತ್ತು ರಾಹುಲ್ ಸಕ್ಸೇನಾ ನಿಗದಿತ ಸಮಯಕ್ಕೆ ಸರಿಯಾಗಿ ಓಯೋ ಹೋಟೆಲ್ನ ಕೊಠಡಿಯನ್ನ ತಲುಪದ. ಆದರೆ ಅಲ್ಲಿ ಆತನಿಗೆ ಮೊದಲೇ ಶಾಕ್ ಆದಿತ್ತು. ಕೊಠಡಿಯಲ್ಲಿ ದಿವ್ಯಾ ಒಬ್ಬಳೇ ಇರಲಿಲ್ಲ, ಬದಲಾಗಿ ಆಕೆಯ ಜೊತೆಗೆ ಇನ್ನೂ 2 ಅಪರಿಚಿತ ಯುವತಿಯರು ಕೂಡ ಇದ್ರು. ಏಕಾಂತವನ್ನ ಬಯಸಿ ಬಂದಿದ್ದ ರಾಹುಲ್ ಇತರರನ್ನ ಕಂಡು ತುಸು ಗೊಂದಲಕ್ಕೊಳಗಾದ. ಆಗ ದಿವ್ಯಾ ಆತನನ್ನ ನಂಬಿಸುವ ಪ್ರಯತ್ನ ಮಾಡಿದ್ಲು. ಇವರೆಲ್ಲರೂ ನನ್ನ ಆಪ್ತ ಸ್ನೇಹಿತರು, ನಾವಿಲ್ಲಿ ಸಣ್ಣದೊಂದು ಪಾರ್ಟಿ ಮಾಡ್ತಾ ಇದ್ದೇವೆ, ಪಾರ್ಟಿ ಮುಗಿದಿದೆ, ಅವರೆಲ್ಲರೂ ಈಗಷ್ಟೇ ಹೊರಡಲಿದ್ದಾರೆ, ಸ್ವಲ್ಪ ಹೊತ್ತು ಕಾಯೋಣ ಎಂದು ಆಕೆ ರಾಹುಲನ್ನ ಸಮಾಧಾನ ಪಡಿಸಿದ್ಲು. ಆಕೆಯ ಮಾತುಗಳನ್ನು ಅಕ್ಷರಶಃ ನಂಬಿದಂತಹ ರಾಹುಲ್ ಕೊಠಡಿಯಲ್ಲಿ ಉಳಿದುಕೊಂಡ. ಆದರೆ ಆತನಿಗೆ ಮುಂದೇನು ಕಾದಿದೆ ಎಂಬ ಸಣ್ಣ ಸುಳಿವು ಇರಲಿಲ್ಲ. 3 ಯುವತಿಯರಿಂದ ಶುರುವಾಯಿತು ನರಕಯಾತನೆ. ಸ್ವಲ್ಪ ಸಮಯ ಕಳೆದಂತೆ ಹೋಟೆಲ್ ಕೊಠಡಿಯ ವಾತಾವರಣ ಸಂಪೂರ್ಣವಾಗಿ ಬದಲಾಗತೊಡಗಿತು. ಪಾರ್ಟಿಯ ಭರದಲ್ಲಿ ಇದ್ದಂತಹ ಆ 3 ಯುವತಿಯರು ರಾಹುಲ್ನ ಮೇಲೆ ಏಕಾಏಕಿ ಎರಗಿದ್ದಾರೆ. ಆತನ ಇಚ್ಛೆಗೆ ವಿರುದ್ಧವಾಗಿ ಆತನ ಮೇಲೆ ದೈಹಿಕ ಮತ್ತು ಲೈಂಗಿಕ ಶೋಷಣೆಯನ್ನ ಶುರು ಮಾಡಿದ್ದಾರೆ. ಇದೊಂದು ಅನಿರೀಕ್ಷಿತ ದಾಳಿಯಾಗಿದ್ದರಿಂದ ರಾಹುಲ್ ತೀವ್ರ ಆಘಾತಕ್ಕೊಳಗಾದ. ಆ 3 ಯುವತಿಯರ ಕಾಮದ ದಾಹಕ್ಕೆ ರಾಹುಲ್ ಅಕ್ಷರಶಃ ಬಲಿಯಾಗಬೇಕಾಯಿತು. ಈ ದೌರ್ಜನ್ಯವನ್ನ ರಾಹುಲ್ ತೀವ್ರವಾಗಿ ವಿರೋಧಿಸಿದ್ದಾನೆ. ಆ ಯುವತಿಯರ ಹಿಡಿತದಿಂದ ತಪ್ಪಿಸಿಕೊಳ್ಳಲು ಮತ್ತು ಅವರನ್ನು ತಡೆಯಲು ಮುಂದಾಗಿದ್ದಾನೆ. ಆದರೆ ಕಾಮೋನ್ಮತ್ತರಾಗಿದ್ದಂತಹ ಆ 3 ಯುವತಿಯರು ರಾಹುಲ್ನ ಮೇಲೆ ಕ್ರೂರವಾಗಿ ಹಲ್ಲೆ ನಡೆಸಿದ್ದಾರೆ. ಆತ ವಿರೋಧಿಸಿದಷ್ಟು ಆತನ ಮೇಲೆ ಪಾಶವೀಯವಾಗಿ ದಾಳಿ ಮಾಡಿದ್ದಾರೆ. ರಕ್ತ ಬರುವಂತೆ ಆತನ ಮೇಲೆ ಹಲ್ಲೆ ನಡೆಸಿ ಆತನ ಸಾಮರ್ಥ್ಯಕ್ಕೂ ಮೀರಿ ಆತನನ್ನ ದುರ್ಬಳಕೆ ಮಾಡಿಕೊಳ್ಳಲಾಗಿದೆ ಎಂದು ಸ್ವತಃ ಸಂತ್ರಸ್ತ ಯುವಕ ರಾಹುಲ್ ತನ್ನ ನೋವನ್ನು ತೋಡಿಕೊಂಡಿದ್ದಾನೆ. ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವಿನ ಹೋರಾಟ, 3 ಯುವತಿಯರ ಸತತ ದೈಹಿಕ ಶೋಷಣೆ ಮತ್ತು ಕ್ರೂರ ಹಲ್ಲೆಯಿಂದಾಗಿ ರಾಹುಲ್ ಸಕ್ಸೇನಾ ತೀವ್ರವಾಗಿ ಅಸ್ವಸ್ಥಗೊಂಡಿದ್ದಾನೆ. ಆತನ ದೇಹದ ಮೇಲೆ ಗಂಭೀರ ಗಾಯಗಳಾಗಿದ್ದು ತೀವ್ರ ರಕ್ತಸ್ರಾವವಾಗಿದೆ. ತಕ್ಷಣವೇ ಆತನನ್ನ ಹತ್ತಿರದ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ತುರ್ತು ಚಿಕಿತ್ಸೆ ನೀಡಲಾಗುತ್ತಿದೆ. ಸದ್ಯ ಆತ ಆಸ್ಪತ್ರೆಯ ಹಾಸಿಗೆಯ ಮೇಲೆ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದಾನೆ. ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಆತ ಸಂಪೂರ್ಣವಾಗಿ ಜರ್ಜರಿತನಾಗಿದ್ದಾನೆ. ನ್ಯಾಯಕ್ಕಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಆಕ್ರೋಶ ವ್ಯಕ್ತವಾಗಿದೆ. ಆಸ್ಪತ್ರೆಯಲ್ಲಿ ತುರ್ತು ಚಿಕಿತ್ಸೆ ಪಡೆಯುತ್ತಿರುವ ಸಂತ್ರಸ್ತ ರಾಹುಲ್ ತನಗೆ ಆದ ಈ ಘೋರ ಅನ್ಯಾಯದ ವಿರುದ್ಧ ಸೂಕ್ತ ತನಿಖೆ ನಡೆಸಬೇಕು ಮತ್ತು ಆ 3 ಯುವತಿಯರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಿ ತನಗೆ ನ್ಯಾಯ ಒದಗಿಸಬೇಕು ಎಂದು ಆಗ್ರಹಿಸಿದ್ದಾನೆ. ಈ ರೋಚಕ ಹಾಗೂ ಅಮಾನವೀಯ ಘಟನೆಯು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಸಂಚಲನ ಸೃಷ್ಟಿಸಿದೆ.
ಪ್ರಸಿದ್ಧ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ರೀನಾ ಶರ್ಮಾ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಈ ಒಂದು ಸಂಪೂರ್ಣ ವಿಚಾರವನ್ನು ಹಂಚಿಕೊಂಡಿದ್ದಾರೆ. ರಾಹುಲ್ ಸಕ್ಸೇನಾಗೆ ಆದ ಅನ್ಯಾಯವನ್ನು ಜಗತ್ತಿನೆದುರು ಬಿಚ್ಚಿಡುತ್ತಿರುವ ಅವರು ಯುವಕನಿಗೆ ಶೀಘ್ರವೇ ನ್ಯಾಯ ಸಿಗಬೇಕು ಹಾಗೂ ಆರೋಪಿ ಯುವತಿಯರನ್ನ ಬಂಧಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಈ ಘಟನೆಯು ಆನ್ಲೈನ್ ಡೇಟಿಂಗ್ ಆ್ಯಪ್ಗಳ ಕರಾಳ ಮುಖವನ್ನ ಮತ್ತೊಮ್ಮೆ ತೆರೆದಿಡುತ್ತಾ ಇದೆ. ಅಪರಾಧ ಎನ್ನುವುದು ಕೇವಲ ಒಂದು ಲಿಂಗಕ್ಕೆ ಮಾತ್ರ ಸೀಮಿತವಲ್ಲ. ಪುರುಷರು ಕೂಡ ಇಂತಹ ವಂಚನೆ ಮತ್ತು ಪಾಶವೀಯ ದೌರ್ಜನ್ಯಗಳಿಗೆ ಬಲಿಯಾಗಬಹುದು ಎಂಬುದಕ್ಕೆ ಈ ಪ್ರಕರಣ ಒಂದು ಎಚ್ಚರಿಕೆಯ ಗಂಟೆಯಾಗಿದೆ. ಅಪರಿಚಿತರೊಂದಿಗೆ ಆನ್ಲೈನ್ನಲ್ಲಿ ಬೆರೆಯುವಾಗ ಮತ್ತು ಅವರನ್ನು ಖಾಸಗಿ ಸ್ಥಳಕ್ಕೆ ಭೇಟಿಯಾಗುವಾಗ ಎಷ್ಟೊಂದು ಎಚ್ಚರಿಕೆ ವಹಿಸಬೇಕು ಎಂಬುದಕ್ಕೆ ಈ ಘಟನೆ ಪ್ರತಿಯೊಬ್ಬರಿಗೂ ಪಾಠವಾಗಿ ಸಾರುತ್ತೆ.